ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಗ್ಗೆನೆ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಒಂದು ಹಳೆಯ ಕಾಲದ ಒಂದು ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಸೌತೆಕಾಯಿ ಬೇಕು. ನಮ್ಮ ಒಂದು ಅಡಿಕೆ ಗಿಡದ ಬುಡದಲ್ಲಿ ಒಂದು ಬಳ್ಳಿ ಹಬ್ಬಿದೆ, ಅದರಲ್ಲಿ ಒಂದು ಸೌತೆಕಾಯಿ ಆಗಿದೆ. ಬನ್ನಿ ಇವಾಗ ಅದನ್ನು ತೋರಿಸ್ತೇನೆ, ಹಾಗೇನೆ ಅದನ್ನು ಕೊಯ್ಯೋಣ. ನೋಡಿ, ಈ ತರ ಅಡಿಕೆ ಮರದ ಬುಡದಲ್ಲಿ ಬಳ್ಳಿ ಹಬ್ಬಿದ್ದು. ಹಾಗೆ ಇಲ್ಲೊಂದಾಗಿದೆ, ಇದು ಸ್ವಲ್ಪ ಸಮಯ ಆಯಿತು ಆಗಿ, ಎಷ್ಟು ದೊಡ್ಡದಾಗಿದೆ. ಇನ್ನೊಂದು ನೋಡಿ, ಅಡಿಕೆ ಮರದ ಬುಡದಲ್ಲೇ ಇದೆ, ಎಷ್ಟು ದೊಡ್ಡದಾಗಿದೆ. ಮತ್ತೆ ಹುಲ್ಲಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಅಂದ್ರೆ ಮಳೆ ಬಂದ ಕಾರಣ ಆಗ್ಲಿಲ್ಲ ಜಾಸ್ತಿ, ಒಂದು ಎರಡು ಮಾತ್ರ ಆಯ್ತು. ಹುಡುಕಿದ್ರೆ ಸಿಗ್ಬೋದಲ್ಲಿ ಆ ಕಡೆ. ಹಾಗೆ ಇವಾಗ ಇದನ್ನು ಕೊಯ್ದು ಒಂದು ಪದಾರ್ಥ ಮಾಡ್ತೇನೆ, ರೆಸಿಪಿಯನ್ನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ. ನೋಡಿ, ಎಷ್ಟು ದೊಡ್ಡದಾಗಿದೆ. ಇನ್ನೊಂದಿದೆ, ಅದು ದೊಡ್ಡದಾಗ್ಲಿಕ್ಕೆ ಇನ್ನು ಕೂಡ ಸ್ವಲ್ಪ ಸಮಯ ಇದೆ. ಇವಾಗ ಇದರಿಂದ ಬೇಗನೆ ಒಂದು ಪದಾರ್ಥ ಮಾಡ್ತೇನೆ. ಬನ್ನಿ ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ. ಹಾಗೂ ಅಲಸಂದೆ ಬೀಜ ಹಾಗೂ ಹಲಸಿನ ಬೀಜವನ್ನು ಬೇಯಿಸ್ಲಿಕ್ಕೆ ಇಡೋಣ. ಇವಾಗ ನೋಡಿ, ಸೌತೆಕಾಯಿಯನ್ನು ಕೊಯ್ದು ತಗೊಂಡು ಬಂದೆ. ಎಷ್ಟು ದೊಡ್ಡದಾಗಿದೆ. ಹಾಗೆಯೇ ಇದನ್ನು ಜಾಸ್ತಿ ಹಣ್ಣಾಗಲಿಕ್ಕೆ ಕೂಡ ಬಿಡಲಿಲ್ಲ, ಯಾಕಂದರೆ ಸ್ವಲ್ಪ ಸ್ವಲ್ಪ ಮಳೆ ಬರುವಾಗ ಈ ಹುಲ್ಲಲ್ಲಿ ಬೇಗನೆ ಅದು ಕೊಳಿತದೆ. ಹಾಗೇನು ಕೊಳಿತು ಹಾಳಾಗೋದು ಬೇಡ ಅಂತೇಳಿ ಬೇಗನೆ ಒಂದು ಕೊಯ್ದು ಪದಾರ್ಥ ಮಾಡೋದು. ಇನ್ನೊಂದಿದೆ, ಅದು ಇನ್ನೂ ಕೂಡ ಸ್ವಲ್ಪ ದಿವಸ ಹೋಗ್ಬೋದು. ಹಾಗೆ ಮಳೆಗಾಲದಲ್ಲಿ ಜಾಸ್ತಿ ಸಮಯ ಬಿಟ್ಟರೆ ಹಾಳಾಗ್ತದೆ. ಹಾಗೆ ಇದನ್ನು ಕೊಯ್ದೆ. ಹಾಗೆ ಇವಾಗ ಇದಕ್ಕೆ ಬೇಕಾದ ಹಲಸಿನ ಬೀಜ ಹಾಗೂ ಅಲಸಂದೆ ಬೀಜವನ್ನು ಬೇಯಿಸ್ತೇನೆ. ಅಲಸಂದೆ ಬೀಜವನ್ನು ನಿನ್ನೆ ರಾತ್ರಿ ನೆನೆ ಹಾಕಿದೆ, ಚೆನ್ನಾಗಿ ನೆಂದಿದೆ. ಹಾಗೆ ಇವಾಗ ಅಲಸಂದೆ ಬೀಜ ಹಾಗೂ ಹಲಸಿನ ಬೀಜ ಎರಡನ್ನು ಒಟ್ಟಿಗೆ ಬೇಯಲಿಕ್ಕೆ ಇಡ್ತೇನೆ. ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಅದಾದಮೇಲೆ ಮತ್ತೆ ಅದು ಬೆಂದ ಮೇಲೆ ಸೌತೆಕಾಯಿಯನ್ನು ಬೇಯಿಸ್ತೇನೆ. ಅದರ ಜೊತೆಗೆ ಹಾಕಿ ಒಂದು ವಿಜಿಲ್ ತೆಗಿಬೋದು, ಅಥವಾ ಇದನ್ನು ಸೆಪ್ರೇಟಾಗಿ ಬೇಯಿಸ್ಬೋದು. ನಾನು ಇದನ್ನು ಸೆಪ್ರೇಟಾಗಿ ಬೇಯಿಸ್ತೇನೆ, ಯಾಕೆಂದರೆ ಹಲಸಿನ ಬೀಜ ಹಾಗೂ ಹಲಸಿನ ಬೀಜ ಆಲ್ರೆಡಿ ಬೆಂದಿರ್ತದಲ್ವ, ಹಾಗಾಗಿ ಇದನ್ನು ಸೆಪ್ರೇಟಾಗಿ ಬೇಯಿಸಿ ಮತ್ತೆ ಮಿಕ್ಸ್ ಮಾಡ್ತೇನೆ. ಇಲ್ಲಿ ನಾನು ಹಲಸಂದೆ ಬೀಜವನ್ನು ನೆನೆ ಹಾಕಿದ್ದೆ ನಿನ್ನೆ ರಾತ್ರಿ. ಇವಾಗ ಚೆನ್ನಾಗಿ ನೆಂದಿದೆ, ಇದನ್ನು ಬೇಯಿಸಬೇಕು. ಹಾಗೆಯೇ ಇಲ್ಲಿ ಸ್ವಲ್ಪ ಹಲಸಿನ ಬೀಜವನ್ನು ಕೂಡ ತೊಗೊಂಡಿದ್ದೇನೆ, ಸಿಪ್ಪೆ ತೆಗೆದು ತೊಳೆದು ತೊಗೊಂಡಿದ್ದೇನೆ. ಹಾಗೆಯೇ ಇದನ್ನು ಕೂಡ ತೊಳೆದು ತೊಗೊಂಡಿದ್ದೇನೆ. ಇವಾಗ ಒಂದು ಕುಕ್ಕರಲ್ಲಿ ಹಾಕಿ ಎರಡನ್ನು ಒಟ್ಟಿಗೆ ಬೇಯಿಸಿ, ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಇನ್ನು ಬೇಯಲಿಕ್ಕೆ ಬೇಕಾಗುವಷ್ಟು ನೀರು. ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಒಂದೆರಡು ವಿಜಿಲ್ ಬರಲಿ. ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ. ಇವಾಗ ನೋಡಿ, ಪದಾರ್ಥ ಮಾಡಲಿಕ್ಕೆ ಎಲ್ಲ ಮಸಾಲವನ್ನು ರೆಡಿ ಮಾಡಿ ತೊಗೊಂಡಿದ್ದೇನೆ. ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಅರಸಿನ, 4 ಬೆಳ್ಳುಳ್ಳಿ ಹೆಸರು, 1 ನೀರುಳ್ಳಿ, 6 ಒಣಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಜಾಸ್ತಿ ಬೇಡ ಸ್ವಲ್ಪ ಸಾಕು, 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಹಾಗೂ ಇಲ್ಲಿ ಸ್ವಲ್ಪ ಸಾಸಿವೆಯನ್ನು ತೊಗೊಂಡಿದ್ದೇನೆ. ಇದನ್ನು ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ನೋಡಿ, ಇವಾಗ ಈ ಸೌತೆಕಾಯಿಯನ್ನು ಕಟ್ ಮಾಡ್ತೇನೆ. ಕಟ್ ಮಾಡಿ ಇದನ್ನು ಸೆಪ್ರೇಟಾಗಿ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ದಪ್ಪ ಸೌತೆಕಾಯಿ, ಇದರದ್ದು ಸಿಪ್ಪೆಯನ್ನು ತೆಗಿಬೇಕು ಅಂತ ಇಲ್ಲ, ಯಾಕೆಂದರೆ ಇದು ಜಾಸ್ತಿ ಹಣ್ಣಾಗಲಿಲ್ಲ. ಕೆಲವೊಮ್ಮೆ ಸ್ವಲ್ಪ ಎಳತ್ತಾದರೆ ಸೌತೆಕಾಯಿ ಕಹಿ ಇರ್ತದೆ. ಇದು ನೋಡಿ, ಸರಿಯಾಗಿ ಬೆಳೆಯದ ಕಾರಣ ಇದು ಸ್ವಲ್ಪ ಕಹಿ ಇದೆ. ಸ್ವಲ್ಪ ಕಹಿ ಇದೆ, ಹಾಗಾಗಿ ಮಧ್ಯದ ಭಾಗವನ್ನು ನಾನು ಸ್ವಲ್ಪ ಜಾಸ್ತಿನೇ ತೆಗಿತೇನೆ, ಇಲ್ಲಾಂದರೆ ಪದಾರ್ಥ ಕಹಿ ಆಗ್ತದೆ. ಇದು ಚೆನ್ನಾಗಿ ಹಣ್ಣಾಗುವಾಗ ಅದರ ಕಹಿ ಅಂಶ ಎಲ್ಲ ಹೋಗ್ತದೆ. ಇದು ಚೆನ್ನಾಗಿ ಹಣ್ಣಾಗಲಿಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಕಹಿ ಇದೆ. ನೋಡಿ, ಈ ಥರ ಮಾಡಿ ತೆಗೆದ್ರೆ ಆಯಿತು. ಇವಾಗ ಇದನ್ನು ಕಟ್ ಮಾಡ್ತೇನೆ. ದೊಡ್ಡ ಪೀಸಲ್ಲ, ಮಧ್ಯಮ ಗಾತ್ರದ ಒಂದು ಪೀಸನ್ನು ಮಾಡ್ತೇನೆ.
ನೋಡಿ ಇವಾಗ ಅರ್ಧ ಭಾಗವನ್ನು ಕಟ್ ಮಾಡಿ ತೊಗೊಂಡೆ. ಇಷ್ಟು ಅರ್ಧ ಭಾಗವನ್ನು ತೆಗೆದಿಡ್ತೇನೆ, ಇನ್ನೊಮ್ಮೆ ಪದಾರ್ಥಕ್ಕೆ ಆಗ್ತದೆ. ಜಾಸ್ತಿ ಮಾಡಿ ಹಾಳು ಮಾಡೋದು ಯಾಕೆ ಅಲ್ವಾ, ಅರ್ಧ ಮಾತ್ರ ಇವಾಗ ಬೇಯಿಸ್ಲಿಕ್ಕೆ ಇಡ್ತೇನೆ. ಉಳಿದ ಅರ್ಧ ಭಾಗಕ್ಕೆ ಪ್ಲಾಸ್ಟಿಕ್ ವ್ಯಾಪರ್ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ, ಹಾಳಾಗೋದಿಲ್ಲ. ಮತ್ತು ನಾಳೆ ಅಥವಾ ನಾಡ್ದು ಇದನ್ನು ಪದಾರ್ಥ ಮಾಡ್ಬೋದು. ಇವಾಗ ಸೌತೆಕಾಯನ್ನು ಕಟ್ ಮಾಡಿ ಆಯಿತು, ಅರ್ಧ ಮಾತ್ರ ಕಟ್ ಮಾಡಿ ತೊಗೊಂಡೆ. ಹಾಗೆ ಇದನ್ನು ಇವಾಗ ಬೇಗನೆ ಬೇಯಿಸ್ಲಿಕ್ಕೆ ಇಡ್ತೇನೆ. ಬೇಗನೆ ಒಲೆಗೆ ಬೆಂಕಿ ಮಾಡಿ ಒಲೆಯಲ್ಲಿ ಮಾಡ್ತೇನೆ. ಇವಾಗ ನೋಡಿ ಹಲಸಂದೆ ಬೀಜ ಹಾಗೂ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ. ಹಾಗೆ ಇದರಲ್ಲಿರುವ ನೀರನ್ನು ನಾನು ಇವಾಗ ಸೌತೆಕಾಯಿ ಬೇಯಿಸಲಿಕ್ಕೆ ಹಾಕ್ತೇನೆ. ಇಲ್ಲಾಂದರೆ ಸೌತೆಕಾಯಿ ಬೇಯಿಸುವಾಗ ಬೇರೆ ನೀರನ್ನು ಹಾಕಬೇಕಾಗ್ತದೆ, ಆವಾಗ ಇದು ವೇಸ್ಟ್ ಆಗ್ತದೆ. ಅಂದರೆ ಇಲ್ಲದಿದ್ದರೆ ಸಾರು ತೆಳುವಾಗೋದು ಬೇಡ. ಹಾಗಾಗಿ ಇದೇ ನೀರನ್ನು ನಾನು ಸೌತೆಕಾಯಿ ಬೇಯಿಸುವಾಗ ಯೂಸ್ ಮಾಡ್ತೇನೆ. ಆವಾಗ ಸೌತೆಕಾಯಿಗೆ ಉಪ್ಪು ಕೂಡ ಹಾಕಬೇಕು ಅಂತಿಲ್ಲ. ಅದರದ್ದೇ ನೀರು ಸಾಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಬೇರೆ ನೀರನ್ನು ಹಾಕಿ ಇದನ್ನು ಬೇಯಿಸ್ತೇನೆ. ಹಾಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ ಕಾರಣ ಇದಕ್ಕೆ ಸ್ವಲ್ಪ ಇವಾಗ ಉಪ್ಪನ್ನು ಹಾಕಬೇಕು. ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಒಲೆಗೆ ಬೆಂಕಿ ಮಾಡಿ ಆಯಿತು, ಇನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇದು ಇವಾಗ ಚೆನ್ನಾಗಿ ಬೇಯಲಿ. ಇಲ್ಲಿವಾಗ ಮಸಾಲ ಕೂಡ ಗ್ರೈಂಡ್ ಆಗ್ತಾ ಇದೆ. ಇದು ಗ್ರೈಂಡ್ ಆಗಿ ರೆಡಿ ಆಗುವಾಗ ಸೌತೆಕಾಯಿ ಬೇಯ್ತದೆ. ಸೌತೆಕಾಯಿ ಬೆಂದಿದೆ. ಇದಕ್ಕೆ ನಾನು ಬೇಯಿಸಿದ ಹಲಸಿನ ಬೀಜ ಹಾಗೂ ಅಲಸಂದೆ ಬೀಜವನ್ನು ಹಾಕ್ತೇನೆ. ಹಾಗೆಯೇ ಕಡೆದಿಟ್ಟಂಥ ಮಸಾಲವನ್ನು ಕೂಡ ಹಾಕ್ತೇನೆ. ಇದು ಸ್ವಲ್ಪ ತೆಳು ಮಾಡಬೇಕು, ಯಾಕೆಂದರೆ ಈ ಹಲಸಿನ ಬೀಜ ಹಾಗೂ ಅಲಸಂದೆ ಬೀಜ ಹಾಕಿದರೆ ಸಾರು ಬೇಗನೆ ದಪ್ಪ ಹೋಗಿಬಿಡ್ತದೆ. ಹಾಗಾಗಿ ಇನ್ನು ಸ್ವಲ್ಪ ತೆಳು ಮಾಡ್ತೇನೆ. ಅಲ್ಲಿ ನೋಡಿ ಇವಾಗ ಪದಾರ್ಥ ಚೆನ್ನಾಗಿ ಕುದೀತಾ ಇದೆ. ಇನ್ನಿದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು. ನೋಡಿ ಇವಾಗ ಇಷ್ಟು ದಪ್ಪ ಆಯಿತು. ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಇವಾಗ ಪದಾರ್ಥಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಎಣ್ಣೆ ಹಾಗೂ ಸಾಸಿವೆಯನ್ನು ಹಾಕಿ ಸಿಡಿಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಸಾಸಿವೆ ಸಿಡಿತಾ ಇದೆ. ಕರಿಬೇವನ್ನು ಹಾಕ್ತೇನೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಿಂಗು. ಇವಾಗ ಒಗ್ಗರಣೆ ರೆಡಿ ಆಯಿತು. ಸೌತೆಕಾಯಿ, ಹಲಸಂದೆ ಬೀಜ ಹಾಗೂ ಹಲಸಿನ ಬೀಜ ಹಾಕಿ ಸಾರು ರೆಡಿ ಆಯಿತು. ಹಾಗೆ ಇನ್ನೂ ಒಂದು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಬೇಕು. ನಿನ್ನೆ ನಾನು ನುಗ್ಗೆ ಸೊಪ್ಪನ್ನು ಕಟ್ಟಿಟ್ಟಿದ್ದೆ, ಅದರದ್ದು ಒಂದು ಪಲ್ಯ ಆಗಬೇಕು. ಹಾಗೆ ಇನ್ನು ಅನ್ನ ಮಾಡಬೇಕಷ್ಟೇ. ಇವತ್ತು ಕರೆಂಟ್ ಹೋಗುವ ಕಾರಣ ಬೇಗನೆ ನಾನು ಪದಾರ್ಥವನ್ನು ಮಾಡಿದೆ. ಇನ್ನು ಬೇಗನೆ ಅನ್ನವನ್ನು ಮಾಡ್ತೇನೆ. ನೋಡಿ ರುಚಿಯಾದ ಹಲಸಿನ ಬೀಜ, ಅಲಸಂದೆ ಬೀಜ ಹಾಗೂ ಸೌತೆಕಾಯಿಯ ಪದಾರ್ಥ ರೆಡಿಯಾಯಿತು. ನಿನ್ನೆ ನಾನು ನುಗ್ಗೆ ಸೊಪ್ಪನ್ನು ನೋಡಿ ಪೇಪರಲ್ಲಿ ಕಟ್ಟಿಟ್ಟಿದ್ದೆ. ಇವಾಗ ನೋಡಿ ಯಾವ ಥರ ಆಗಿದೆ ಅಂತೇಳಿ. ನೋಡಿ ಈ ಥರ ಚೆನ್ನಾಗಿ ಉದುರಿದೆ ನೋಡಿ. ಇನ್ನು ಇದರಲ್ಲಿರುವ ಕಡ್ಡಿಯನ್ನು ತೆಗೆದು ನಾವು ಪಲ್ಯ ಮಾಡಿದರೆ ಈಸಿ ಆಗ್ತದೆ. ಹಾಗೂ ಹಲಸಿನ ಬೀಜವನ್ನು ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ಎರಡನ್ನು ನಾನು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡ್ತೇನೆ. ಇದು ಚಿಕ್ಕ ಚಿಕ್ಕ ತುಂಡಾಗಿ ಮಾಡಿದ್ದೇನೆ, ಬೇಗನೆ ಬೇಯ್ತದೆ. ಇದರ ಶಾರ್ಟ್ ವಿಡಿಯೋವನ್ನು ಮಾಡ್ತೇನೆ, ಅಲ್ಲಿ ನೀವು ನೋಡಿ. ನೋಡಿ ಬಸಳೆ ಚಪ್ಪರದಲ್ಲಿ ಎಷ್ಟೊಂದು ಶಂಖಪುಷ್ಪ ಆಗಿದೆ ನೋಡಿ, ತುಂಬ ಆಗಿದೆ. ನನಗೆ ಇವಾಗ ಅದನ್ನು ಕೊಯ್ದು ಒಂದು ಶಂಖಪುಷ್ಪ ಟೀ ಮಾಡಿ ಕುಡಿಬೇಕು. ತುಂಬ ಇದೆ ಇವತ್ತು ನೋಡಿ. ಕೆಲವೊಮ್ಮೆ ತುಂಬ ಜಾಸ್ತಿ ಶಂಖಪುಷ್ಪ ಆಗ್ತದೆ. ಇವಾಗ ಒಂದು ಗ್ಲಾಸ್ ಶಂಖಪುಷ್ಪದ ಚಹಾ ಮಾಡಿ ಕುಡಿಬೇಕು. ಮೇಲ್ಗಡೆ ಇದೆ. ಘಟಕವಷ್ಟು ಕೊಯ್ಯುವುದು.
ನೋಡಿ ಇಷ್ಟು ಶಂಖಪುಷ್ಪ ಸಿಕ್ಕಿತ್ತು, ಇನ್ನೂ ಕೂಡ ತುಂಬ ಇದೆ, ಸ್ವಲ್ಪ ಮಾತ್ರ ಕೊಯ್ದೆ, 1 ಗ್ಲಾಸ್ ಆಗುವಷ್ಟು ಮಾತ್ರ ಮಾಡೋದು. ಇದನ್ನು ಇವಾಗ ಚೆನ್ನಾಗಿ ತೊಳಿಬೇಕು. ಇವಾಗ ನೋಡಿ ಶಂಖಪುಷ್ಪವನ್ನು ತೊಳೆದು ತಂದಿದ್ದೇನೆ, ಹಾಗೆಯೇ ಅದರ ತೊಟ್ಟನ್ನು ಕೂಡ ತೆಗೆದಿದ್ದೇನೆ. ಅದಕ್ಕೆ ಬಿಸಿ ನೀರು ಹಾಕ್ತೇನೆ. ಬಿಸಿ ನೀರು ಹಾಕಿಟ್ಟಿದ್ದೇನೆ, ಇನ್ನು ಸ್ವಲ್ಪ ಹೊತ್ತಿರಲಿ, ಆವಾಗ ಎಲ್ಲ ಕಲರ್ ಬಿಡ್ತದೆ. ಜಾನ್ ಅವರು ಮೇಲ್ಗಡೆಯಿಂದ ಸುಡುಮಣ್ಣನ್ನು ತರ್ತಾ ಇದ್ದಾರೆ, ಹಾಗೆ ನಾನು ಕೂಡ ಹೋಗ್ತಾ ಇದ್ದೇನೆ. ಸುಡುಮಣ್ಣು ಕೊಂಡೋಗುವುದು. ನೋಡಿ ಶಂಖಪುಷ್ಪ ಹೂವಿಗೆ ನೀರು ಹಾಕಿಟ್ಟು ನಾನು ಜಾನ್ ಅವರು ಸುಡುಮಣ್ಣು ತರುತ್ತಿದ್ದಲ್ಲಿಗೆ ಹೋಗಿ ಬಂದೆ. ಇವಾಗ ನೋಡುವ ಎಷ್ಟು ಕಲರ್ ಬಿಟ್ಟಿದೆ ಅಂತೇಳಿ. ಇವಾಗ ಹೂವನ್ನು ತೆಗಿತೇನೆ. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತೇನೆ. ತುಪ್ಪವನ್ನು ಹಾಕಿದಾಗ ಇದರ ಕಲರ್ ಚೇಂಜ್ ಆಗ್ತದೆ, ಹಾಗೆಯೇ ಟೇಸ್ಟ್ ಕೂಡ ಸ್ವಲ್ಪ ಸಿಹಿ ಆಗ್ತದೆ. ಲಿಂಬೆ ಹುಳಿ ಹಾಕಿದರೂ ಹಾಗೆ ಕಲರ್ ಚೇಂಜ್ ಆಗ್ತದೆ. ಒಮ್ಮೆ ಮೇಲ್ಗಡೆ ಹೋಗಿ ಬರುವಾಗ ಸಾಕಾಯಿತು, ಅಷ್ಟೊಂದು ಸೆಕೆ ಆಗ್ತದೆ. ಹಾಗೆ ಬಂದಾದಮೇಲೆ ಈ ಜ್ಯೂಸ್ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ. ಇವಾಗ ಈ ಜ್ಯೂಸ್ ಕುಡಿಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಜೇನುತುಪ್ಪ ಹಾಕಿದ ಕಾರಣ ಒಳ್ಳೆ ಸ್ವೀಟ್ನೆಸ್ ಬಂದಿದೆ. ಹಾಗೆಯೇ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ಹಾಗೂ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.